ಮಲೆಮಹದೇಶ್ವರ ಬೆಟ್ಟದಲ್ಲಿ ನರಹಂತಕ ಚಿರತೆಯ ಭೀತಿ ಎದುರಾಗಿದೆ. ತರಾತುರಿಯಲ್ಲಿ ಸಭೆಯನ್ನ ಕರೆದಿದ್ದಾರೆ ಉಸ್ತುವಾರಿ ಸಚಿವರಾಗಿರುವ ವೆಂಕಟೇಶ್ ಅವರು. ಡಿಸಿ ಕಚೇರಿಯಲ್ಲಿ ಸಚಿವ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಭೆ. ಕಳೆದ 1 ತಿಂಗಳಿಂದ ಚಿರತೆ ಅಲ್ಲೇ ಬೀಡು ಬಿಟ್ಟಿದೆ. ಆದರೂ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನೋ ಆರೋಪ ಇದೆ. ಇದೇ ವಿಚಾರವಾಗಿ ಕೆ ವೆಂಕಟೇಶ್ ಅವರು ಅರಣ್ಯ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಚಿರತೆ ಆ ಜಾಗದಲ್ಲಿ ಇರೋದು ಗೊತ್ತಿದ್ರೂ ಯಾಕೆ ಸೆರೆ ಹಿಡಿಯುವಂತಹ ಕೆಲಸ ಆಗ್ತಿಲ್ಲ, ಯಾಕೆ ನಿರ್ಲಕ್ಷ್ಯ, ಏನು ಕೆಲಸ ಮಾಡ್ತಿದ್ದೀರಿ? ಅಧಿಕಾರಿಗಳಿಗೆ ಅವರ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಯನ್ನ ಮಾಡಿ ಬೇಸರವನ್ನ ಹೊರಹಾಕಿದ್ದಾರೆ ಕೆ ವೆಂಕಟೇಶ್ ಅವರು. ಸರಿಯಾಗಿ ಕೆಲಸ ಮಾಡಿ ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿಯಿರಿ ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಸಭೆಯಲ್ಲಿ ಡಿಸಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೊನಾರೋತ್, ಎಸ್ಪಿ ಮುತ್ತುರಾಜ್, ಸಿಸಿಎಫ್ ಮಾಲತಿ ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ರು. ಚಿರತೆ ಓಡಾಡ್ತಾ ಇದೆ, ಜನರಲ್ ಭೀತಿ ಇದೆ, ಪ್ರಾಣಹಾನಿ ಆಗ್ತಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಚಿರತೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳು ಯಾಕೆ ವಿಫಲತೆಯನ್ನು ಪದೇ ಪದೇ ಕಾಣ್ತಿದ್ದಾರೆ ಅಂತ ವೆಂಕಟೇಶ್ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಆಕಸ್ಮಿಕ ಬೆಂಕಿಗೆ ಗುಜರಿ ಅಂಗಡಿ ಹೊತ್ತಿ ಉರಿದಿದೆ. ಗುಜರಿ ಅಂಗಡಿಯಲ್ಲಿದ್ದಂತಹ ಪ್ಲಾಸ್ಟಿಕ್ ವಸ್ತುಗಳು ಸುಟ್ಟು ಕರಕಲಾಗಿವೆ. ಗುಜರಿ ಅಂಗಡಿ ಪಕ್ಕದ ಆಲೆ ಮನೆಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಕೆಂಗಾಲ್ಕೊಪ್ಪಲು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗ್ರಾಮ ಇದು. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಿ. ಗುಜರಿ ಅಂಗಡಿ ಪಕ್ಕದಲ್ಲಿದ್ದಂತಹ ಆಲೆ ಮನೆಗೂ ಕೂಡ ಈ ಬೆಂಕಿ ವ್ಯಾಪಿಸಿದೆ. ದೊಡ್ಡ ಮಟ್ಟದಲ್ಲೇ ಬೆಂಕಿ ಅಲ್ಲಿ ಆವರಿಸಿದೆ. ರೈತರೊಬ್ಬರಿಗೆ ಸೇರಿದ ಜಮೀನಿನಲ್ಲಿ ಪ್ಲಾಸ್ಟಿಕ್ ಸಂಗ್ರಹಣೆಯನ್ನ ಮಾಡಲಾಗಿತ್ತು. ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಗುಜರಿ ಅಂಗಡಿ ಸುಟ್ಟು ಕರಕಲಾಗುವುದರ ಜೊತೆಗೆ ಪಕ್ಕದಲ್ಲಿದ್ದಂತಹ ಆಲೆ ಮನೆಗೂ ಕೂಡ ಹಾನಿಯಾಗಿದೆ. ಯಂತ್ರೋಪಕರಣ ಹಾಗೂ ಸುತ್ತಮುತ್ತಲಿನ ಪಕ್ಕದ ಜಮೀನಿನ ಬೆಳೆಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ. ಪ್ಲಾಸ್ಟಿಕ್ ಕಂತಿ 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 ಸಾಯಂಕಾಲ ಗಂಟೆ ಉರಿತದೆ. ಅದು ಅದ್ಯಾವತ್ತಕ್ಕ